ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾನು ಮಾತನಾಡುವಂಥ ವಿಷಯ ನಂಬಿಕೆಯ ಪ್ರಾರ್ಥನೆ ಎಂಬುದಾಗಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಂಬಿಕೆ ಕುರಿತು ಅನೇಕ ಜಾಗಗಳಲ್ಲಿ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಾರ್ಥನೆ ಮಾಡುವಾಗ ನಂಬಿ ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿನೇ ನಮಗೆ ಹೇಳಿದ್ದಾರೆ. ಹಾಗಾದ್ರೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕಾದ್ರೆ ಮಹಾ ಕಾರ್ಯಗಳು ಜರುಗುತ್ತವೆ. ಉದಾಹರಣೆ, ಪ್ರಾರ್ಥನೆ ಮಾಡ್ತೀವಿ, ನಂಬಿಕೆ ಇಲ್ಲ ಅಂದ್ರೆ ಅಲ್ಲೇನು ಕೆಲಸ ಆಗಲ್ಲ. ಆದ್ರೆ ದೇವರ ವಾಕ್ಯದ ಪ್ರಕಾರ ನಂಬಿ ಪ್ರಾರ್ಥಿಸಿರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದಲ್ಲ. ಹಾಗಾದ್ರೆ ನೀನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಂಬಿಕೆ ಅನ್ನೋದು ಕೂಡ ಬಹಳ ಮುಖ್ಯ. ಈ ಎರಡೂ ಕೂಡ ಜೊತೆಯಾಗೇ ಇರ್ತದೆ, ಜೊತೆಯಾಗೇ ನಡೀತದೆ. ಹೀಗಾಗಿ ನಂಬಿ ನೀನ್ ಪ್ರಾರ್ಥನೆ ಮಾಡು. ನಿನ್ ಜೀವಿತದಲ್ಲಿ ಅದ್ಭುತಗಳು ನಡಿಬೇಕಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಲದು ಸಹೋದರ ಸಹೋದರಿ, ನಂಬಿಕೆ ಕೂಡ ಇರಬೇಕು. ದೇವ್ರು ನನಗೆ ಮಹಾಕಾರ್ಯಗಳನ್ನ ಮಾಡ್ತಾರೆ. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡಿ ನೀನು ಎದುರು ನೋಡ್ತಾ ಇರ್ಬೋದು, ಪ್ರಾರ್ಥನೆ ಮಾಡಿದ್ದೀನಿ ಏನು ಆಗಿಲ್ಲ ಎಂಬುದಾಗಿ. ಆದ್ರೆ ನೀನು ಪ್ರಾರ್ಥನೆ ಮಾಡಿ ನಂಬಿ ನೀನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಖಂಡಿತವಾಗಿ ಅಲ್ಲೊಂದು ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆಯಕ್ಕೆ ಆರಂಭ ಆಗ್ತದೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದ್ದಲ್ಲ, 6ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಂಬಿಕೆ ನಮ್ಗಿದ್ರೆ ಖಂಡಿತವಾಗಿ ದೇವರ ಕಾರ್ಯಗಳನ್ನ ಮಾಡ್ತಾರೆ. ಅನೇಕ ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಪ್ರಾರ್ಥನೆ ಮಾಡಿ ಕಣ್ಣೀರ್ ಸುರಿಸ್ತಾ ಇರ್ತಾರೆ. ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ, ಕೆಲಸ ಆಗಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದ್ಭುತ ನಡೆದಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಮಕ್ಳಿಗೇನು ಒಳ್ಳೇದಾಗಿಲ್ಲ ಎಂಬುದಾಗಿ ಕಣ್ಣೀರ್ ಸುರಿಸ್ತಾ ಇರ್ತಾರೆ. ಯಾಕೆ ಹಂಗಾಗ್ತಾ ಇರ್ತಾರೆ ಗೊತ್ತಾ? ಕೆಲವು ಸಮಯಗಳಲ್ಲಿ ನೀನ್ ಪ್ರಾರ್ಥನೆ ಮಾಡ್ತೀಯ, ಒಳ್ಳೇದು, ಆದ್ರೆ ನಂಬಿಕೆಯಲ್ಲಿ ನಂಬಿಕೆ ಬಹಳ ಮುಖ್ಯ. ಪ್ರಾರ್ಥನೆ ಮಾತ್ರ ಮಾಡ್ಬಿಟ್ರೆ ಅದು ಸಹೋದರ ಸಹೋದರಿ, ನಂಬಿಕೆ ಕೂಡ ನಿನ್ಗಿರ್ಬೇಕು. ನಾನು ಮಾಡಿದಂಥ ಪ್ರಾರ್ಥನೆ ಕರ್ತನು ಕೇಳ್ತಾರೆ, ಕೇಳಿ ಅದಕ್ಕೆ ಅದ್ಭುತಗಳು ಮಾಡ್ತಾರೆ ಎಂಬ ನಂಬಿಕೆ ನಿನ್ಗೆ ಇರೋದಾದ್ರೆ ಖಂಡಿತವಾಗಿ ಅದ್ಭುತ ನಡ್ತಾರೆ. ಸತ್ಯವೇದದಲ್ಲಿ ಒಂದು ಸ್ತ್ರೀ ರಕ್ತ ಕುಸುಮ ರೋಗಿ ಯೇಸು ಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚಿತವಾಗಿ ಆಕೆ ಒಂದು ಮಾತ ಮನಸ್ಸಲ್ಲಿ ಅನ್ಕೊಳ್ತಾ ಸತ್ಯವೇದದಲ್ಲಿ ನಮ್ಗೆ ಬರೆಯಲ್ಪಟ್ಟಿದೆ, ನಾನು ಯೇಸು ಸ್ವಾಮಿಯ ಬಟ್ಟೆಯ ಗೊಂಡೆಯನ್ನ ಮುಟ್ಟಿದ್ರೆ ಸಾಕು ನನ್ಗೆ ಅದ್ಭುತ ನಡೀತದೆ. ಎಂತ ನಂಬಿಕೆ ನೋಡ್ರಿ. ಅದಕ್ಕೆ ದೇವ್ರು ಹೇಳಿದ್ರು, ನಂಬಿ ನೀವು ಪ್ರಾರ್ಥಿಸ್ಬೇಕಾದ್ರೆ ಮಹಾ ಕಾರ್ಯಗಳು ನಡೀತದೆ ಎಂಬುದಾಗಿ. ಇವತ್ತು ನಿನ್ನ ನಂಬಿಕೆ ಎಲ್ಲೋಗಿದೆ? ಪ್ರಾರ್ಥನೆ ಮಾಡ್ತೀಯಾ, ಸಂತೋಷ, ಪ್ರಾರ್ಥನೆ ಮಾಡ್ತೀಯಾ, ನಿಜವಾಗ್ಲೂ ಅದೊಂದು ಆನಂದಕರವಾದಂತ ವಿಷಯ. ಆದ್ರೆ ನಂಬಿಕೆ ಇದೇ ಸೈತಾನು ನಮ್ಮನ್ನ ತಡೆ ಮಾಡೋದು. ನೀನು ಪ್ರಾರ್ಥನೆ ಮಾಡೋಕ್ಕೂ ಕೆಲವು ಸಮಯದಲ್ಲಿ ಬಿಟ್ಬಿಡ್ತಾನೆ, ಆದ್ರೆ ಅದ್ರ ಮೇಲೆ ನಂಬಿಕೆ ಇಡದ ಹಾಗೆ ಕಾರ್ಯ ಮಾಡ್ತಾನೆ. ರಕ್ತ ಕುಸುಮ ರೋಗಿ ಗೊಂಡೆನ ಮುಟ್ಟಿದ್ರೆ, ಯೇಸು ಸ್ವಾಮಿ ಬಟ್ಟೆ ಗೊಂಡೆನ ಮುಟ್ಟಿದ್ರೆ ಖಂಡಿತ ಅದ್ಭುತ ನಡೀತದೆ ಎಂಬುದಾಗಿ ತಿಳಿದು ಅಷ್ಟು ಜನ ಸಂದಣಿ ಇದ್ರು ಕೂಡ ಆ ಕಡೆ ಈ ಕಡೆ ನುಗ್ಗಿ ಆಕೆ ಏನ್ ಮಾಡ್ತಾಳೆ, ಯೇಸು ಸ್ವಾಮಿಯ ಬಟ್ಟೆಯ ಗೊಂಡೆನ ಜಸ್ಟ್ ಮುಟ್ಟಿದಾಗ ಆಕೆಗೆ ದಿಢೀರಂತ ಅದ್ಭುತ ನಡೀತದೆ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಅಲ್ಲಿ ತಿರುಗಿ ಹೇಳ್ತಾರೆ, ನನ್ನ ಬಟ್ಟೆಯನ್ನ ಯಾರೋ ಮುಟ್ಟಿದ್ರಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ ಆಕೆ ಮುಂದೆ ಬರ್ಬೇಕಾದ್ರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನಂಬಿಕೆ ಇರ್ಲಿ. ನೀನ್ ಪ್ರಾರ್ಥನೆ ಮಾಡ್ತೀಯಾ, ನಂಬಿಕೆ ಇರ್ಲಿ. ಅಬ್ರಾಮನ ಕರೀತಾರೆ ದೇವರು, ನಾನು ಆಕಾಶ ನಕ್ಷತ್ರಗಳಿಸಿ ನಿನಗೆ ಸಂತತಿ ಕೊಡ್ತೇನೆ, ಮರಳಿನ ಉಸುಬಿನಷ್ಟು ನಿನ್ನ ಸಂತತಿ ಕೊಡ್ತೇನೆ. ಅಬ್ರಾಮ ನಂಬುದ ಮೇಲೇನೆ ದೇವರು ಏನ್ ಮಾಡಿದ್ರು, ಅದ್ಭುತ ಮಾಡಿ ಇಸಾಕರನ್ನ ಕೊಟ್ರು. ಪ್ರಿಯ ಸಹೋದರ ಸಹೋದರಿ, ನೀನ್ ಪ್ರಾರ್ಥನೆ ಮಾಡ್ತಾ ಇದೀಯಾ? ಇವತ್ತು ನಿನ್ಗೊಂದು ಸಂದೇಶ ಗೊತ್ತಾ? ನಂಬಿಕೆಯ ಪ್ರಾರ್ಥನೆ ಇರ್ಲಿ ನಿನ್ಗೆ. ನಂಬು, ದೇವರು ಮಹಾಕಾರ್ಯಗಳು ಮಾಡ್ತಾರೆ. ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ದೃಢವಾಗಿದ್ರೆ ಖಂಡಿತ ಮಹಾಕಾರ್ಯಗಳನ್ನ ಜರುಗೋದು 100% ಸತ್ಯ. ನಂಬು, ದೇವರು ಮಹಾಕಾರ್ಯಗಳನ್ನ ಮಾಡ್ತಾರೆ. ಒಂದು ಬೀಜ ಬಿತ್ತಿದ್ರೆ ಖಂಡಿತ ಒಂದು ನಂಬ್ತೀವಿ, ಇದು ಮೊಳಕೆ ಬಂದೇ ಬರ್ತದೆ ಎಂಬುದಾಗಿ. ಅದೇ ಪ್ರಕಾರವಾಗಿ ನೀನ್ ಪ್ರಾರ್ಥನೆ ಮಾಡಿದ್ಮೇಲೆ ನಿನ್ಗೊಂದು ನಂಬಿಕೆ ಇರಬೇಕು. ನಾನ್ ಪ್ರಾರ್ಥನೆ ಮಾಡಿದ್ದೀನಿ, ಕರ್ತನ ಏನ್ ಮಾಡ್ತಾರೆ, ಅದ್ಭುತ ಮಾಡ್ತಾರೆ. ಒಂದ್ ವೇಳೆ ನಿನ್ ಕುಟುಂಬ, ನಿನ್ನ ಮಕ್ಕಳಿರ್ಬೋದು, ಒಂದ್ ವೇಳೆ ನಿನ್ನ ವೈಯಕ್ತಿಕ ಜೀವಿತ ಇರ್ಬೋದು, ಒಂದು ವೇಳೆ ನಿನ್ನ ಕೆಲಸದ ವಿಷಯ ಇರ್ಬೋದು, ಯಾವುದೇ ವಿಷಯ ಆಗಿರ್ಲಿ,
ಪ್ರಾರ್ಥನೆ ಮಾಡಿದ್ಮೇಲೆ ಒಂದು ನಂಬಿಕೆ ನಿನ್ನ ದೃಢವಾಗಿ ಬಂದ್ಮೇಲೆ ಸ್ತೋತ್ರ ಮಾಡು. ಖಂಡಿತವಾಗಿ ಕರ್ತನ ಏನ್ ಮಾಡ್ತಾರೆ, ನಿನ್ನ ಆಶೀರ್ವಾದ ಮಾಡ್ತಾರೆ. ನಂಬಿಕೆ ಹಾಗೆ ಅದ್ಭುತ ಮಾಡಿ ನಿನ್ನ ಮುಂದೆ ನಡೆಸ್ತಾರೆ. ಕರ್ತನು ತಾನೇ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯ ಸ್ವಾಮಿ, ಹೌದಪ್ಪ, ನಂಬಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ರೆ ಸ್ವಾಮಿ, ಪ್ರಾರ್ಥನೆ ಮಾಡ್ಬೇಕಾದ್ರೆ ಸ್ವಾಮಿ, ಕೆಲವರು ಎಷ್ಟೋ ಮಂದಿ ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ನಂಬಿಕೆ ಇಡಲ್ಲ ಸ್ವಾಮಿ. ಈ ಸಂದೇಶ ಕೇಳ್ಬೇಕಾದ್ರೆ ಸ್ವಾಮಿ, ಯಾವ ವಿಷಯಗಳಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅವರು ಕೋರ್ಟ್ ವಿಷಯ, ಜಮೀನ್ ವಿಷಯ ಮಾತ್ರ ಅಲ್ಲದೆ ಮಕ್ಕಳ, ಕುಟುಂಬ, ಆರೋಗ್ಯದ ವಿಷಯದಲ್ಲಿ ಏನೇ ಆಗಿದ್ರು ಸ್ವಾಮಿ, ಕರ್ತನೆ ದೇವರೇ, ನೀವು ಕರ್ತನೆ ಅವ್ರು ನಂಬಬೇಕಾದ್ರೆ ಅದ್ಭುತ ಅವ್ರ ಮಾರ್ಗಗಳಲ್ಲಿ ಮಾಡ್ಬೇಕನ್ನ ಬೇಡಿಕೊಳ್ತಾನೆ. ಬಾಗಿಲನ್ನು ತೆರೆ ಸ್ವಾಮಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಸ್ವಾಮಿ ರೋಗಿಯನ್ನು ಸ್ವಸ್ಥ ಮಾಡ್ತದೆ ಎಂಬುದಾಗಿ. ಹೌದು ಸ್ವಾಮಿ, ಅವ್ರು ನಂಬುವಾಗೆ ನಂಬಿಕೆಯಿಂದ ಅವರು ಮುಂದೆ ಹೋಗುವ ಕೃಪೆ ಕೊಡು. ಯಾರ್ಯಾರ ನಂಬಿಕೆ ಕಡಿಮೆ ಆಗಿದೆ ಬಲಪಡಿಸಿ ಹೆಚ್ಚಿಸಬೇಕಾಗಿ ನಾವು ಬೇಡಿಕೊಳ್ತೇನೆ ಸ್ವಾಮಿ. ಮಕ್ಕಳೊಟ್ಟಿಗೆ ಇದ್ದು ನೀನು ನಡೆಸು ಸ್ವಾಮಿ. ನೀವೇ ಕರ್ತನ ದೇವರೇ, ಇವರ ಪ್ರಾರ್ಥನೆಯಲ್ಲಿ ನಂಬಿಕೆ ಬರುವಾಗ ಪವಿತ್ರಾತ್ಮ ಅವರಿಗೆ ಸಹಾಯ ಮಾಡು ದೇವರೇ. ಯಾವ ಮಕ್ಕಳು ನಂಬ್ತಾರೋ ಅವ್ರ ಮೇಲೆ ಇನ್ನು ನೀನು ಅಧಿಕ ಆಶೀರ್ವಾದ ಸುರಿಸಿ ಅದ್ಭುತಗಳು ಜರುಗುವಾಗೆ ನೀನು ಕಾರ್ಯ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇಲೆ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಲಿ. ನಿಮ್ಮ ಕುಟುಂಬಗಳಲ್ಲಿ ಸ್ವರ್ಗದ ಆನಂದ ತುಂಬಿ ತುಳುಕಲಿ, ಹೆಚ್ಚಲಿ ಎಂಬುದಾಗಿ ಆರೈಸ್ತೇನೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ.
ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಕೈದನು. ಎನ್